ಬಿಜೆಪಿಯಲ್ಲಿ ಕೆಲವೊಂದಿಷ್ಟು ಗೊಂದಲಗಳಿದಾವೆ. ಆ ಗೊಂದಲಗಳಿಗೆ ತೆರೆ ಎಳೆಯುವಂತಹ ಪ್ರಯತ್ನವನ್ನ ಬಿಎಸ್ವೈನ ಆಪ್ತ ಬಣ ಮಾಡ್ತಾ ಇರ್ತಕ್ಕಂಥದ್ದು. ಇವತ್ತು ಬಿಎಸ್ವೈನ ಆಪ್ತ ಬಣ ಕೆಲವೊಂದಿಷ್ಟು ಸಭೆಯನ್ನ ಮಾಡಿ ಕೆಲವೊಂದಿಷ್ಟು ನಿರ್ಣಯಗಳನ್ನ ತೆಗೆದುಕೊಂಡಿದೆ. ಏನಂತ ಸ್ವತಃ ಖುದ್ದು ಅದ್ರ ಬಗ್ಗೆ ಮಾತನಾಡೋದಕ್ಕೆ ರೇಣುಕಾಚಾರ್ಯ ಅವರು ಇದ್ದಾರೆ ನಮ್ಮ ಜೊತೆಗೆ. ಸರ್, ಈಗ ಇವತ್ತು ಸಭೆಯನ್ನ ಮಾಡಿದ್ರಿ, ನಿಮ್ಮ ಬಿಜೆಪಿಯಲ್ಲಿ ಒಡೆದ ಮನೆ ಆಗಿದೆ, ನಿಜಾನ? ಬಿಜೆಪಿ ಒಟ್ಟಾಗಿ ಒಂದಾಗಿ ಸಂಘಟನೆ ಮಾಡ್ತಾ ಇದೀವಿ ರಾಜ್ಯದ ಅಧ್ಯಕ್ಷ ನೇತೃತ್ವದಲ್ಲಿ, ಒಡೆದು ಮನೆಯಲ್ಲ. ನೋಡಿ, ಇವತ್ತು ಸೇರಿದಂಥ ಉದ್ದೇಶ ಮಾತ್ರವಾದ ಒಂದು ಭಾರತೀಯ ಜನತಾ ಪಾರ್ಟಿಯ ಸಂಘಟನೆ ಬಲಿಷ್ಠ ಆಗಬೇಕು. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ಅಸ್ಥಿರ ಆಗಿದೆ, ಟೇಕಪ್ ಆಗಿಲ್ಲ, ಭ್ರಷ್ಟಾಚಾರಗಳ ಸುಳಿಯಲ್ಲಿ ಸಿಲುಕಾಕೊಂಡಿದೆ. ಅದರ ವಿರುದ್ಧ ರಾಜ್ಯದ ಅಧ್ಯಕ್ಷ ಹೋರಾಟ ಮಾಡ್ತಾರೆ. ರಾಜ್ಯದ ಅಧ್ಯಕ್ಷರ ಕೈ ಬಲಪಡಿಸಬೇಕು. ರಾಜ್ಯದ ಅಧ್ಯಕ್ಷ ಅಂದರೆ ಬಿಜೆಪಿ. ಸನ್ಮಾನ್ಯ ಯಡಿಯೂರಪ್ಪನವರು ಭಾರತೀಯ ಜನತಾ ಪಾರ್ಟಿಯನ್ನು ಈ ರಾಜ್ಯದಲ್ಲಿ ಕಟ್ಟಿ ಬೆಳೆಸಿದ್ದು, ಪಾದಯಾತ್ರೆಗಳು ಮಾಡಿದ್ರು, ಹೋರಾಟಗಳು ಮಾಡಿದ್ರು, ಸೈಕಲ್ ತುಳಿದ್ರು, ಸ್ಕೂಟರ್ನಲ್ಲಿ ಪ್ರವಾಸ ಮಾಡಿದ್ರು, ಅಂಬಾಸಿಡರ್ CKR 4-5 ಕಾರಲ್ಲಿ ಓಡಾಟ ಮಾಡಿದ್ರು. ಅದರ ಪ್ರತಿಫಲ ಭಾರತೀಯ ಜನತಾ ಪಾರ್ಟಿ ರಾಜ್ಯದಲ್ಲಿ ಎಮ್ಮರ್ ಆಗಿ ಬೆಳೀತು. 2 ಬಾರಿ ಅಧಿಕಾರಕ್ಕೆ ಬಂದಿವೆ ಅಂದರೆ ಸನ್ಮಾನ್ಯ ಯಡಿಯೂರಪ್ಪನವರು, 1 ಬಾರಿ ಸಮ್ಮಿಶ್ರ ಸರ್ಕಾರ. ಈಗ ಯಾರೋ ಕೆಲವರು ಬೆಳ್ಳೆಣ್ಣಿಕೆಷ್ಟು 4-5 ಜನ ವಿರುದ್ಧ ಮಾಡ್ತಾರೆ ಅಂದರೆ ಬಿಜೆಪಿ ಹೊಡೆದ ಮನೆ ಅಲ್ಲ. ಹೊಡೆದ ಮನೆ ಅಂತ ಅವರು ಸುಮ್ಮನೆ ಅವರು 4-5 ಜನ ಗುಂಪು ಮಾಡ್ತಾರೆ. ನಾವು ಬಿಜೆಪಿ ಸಂಘಟನೆ ರಾಜ್ಯದ ಅಧ್ಯಕ್ಷ ನೇಮಕ ಅಪಾಯಿಂಟ್ಮೆಂಟ್ ಮಾಡಿದ್ದು ನಮ್ಮ ನರೇಂದ್ರ ಮೋದಿಜಿಯವರು, JP ನಡ್ಡಾರವರು, ಅಮಿತ್ ಶಾ ಅವರು, ಸಂತೋಷ್ ಅವರು. ಒಂದ್ಸರಿ ರಾಜ್ಯದ ಅಧ್ಯಕ್ಷರು ಘೋಷಣೆ ಮಾಡಿದ ಮೇಲೆ ನಾವು ಹೋಗ್ಬೇಕು, ಒಟ್ಟಿಗೆ ಹೋಗ್ಬೇಕಲ್ಲ. ವಿನಾಕಾರಣ ಅಸ್ಥಿರ ಮಾಡಕ್ಕೆ ಮಾಡಿದ್ರೆ ಇವರು ಹೋರಾಟ ಯಾರ ವಿರುದ್ಧ ಇರಬೇಕು? ರಾಜ್ಯಾಧ್ಯಕ್ಷ ವಿರುದ್ಧ ಹೋರಾಟ ಅಲ್ಲ. ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರದಲ್ಲಿದೆ. ಮೂಡ ಯಾಕೆ ಪಾದಯಾತ್ರೆ ಬರಲಿಲ್ಲ? ಯಾಕೆ ವಿನಾಕಾರಣ ನಾವು ವಾಲ್ಮೀಕಿ ಸಪರೇಟ್ ಭ್ರಷ್ಟಾಚಾರ ಆಗಿತ್ತು? ಯಾಕೆ ರಾಜ್ಯದ ಅಧ್ಯಕ್ಷರು ಪ್ರತಿಪಕ್ಷ ನಾಯಕರು ಮಾತಾಡಲಿಲ್ವಾ? ಅಧಿವೇಶನದ ಒಳಗೆ ಹೊರಗೆ ಸಪರೇಟ್ ಪಾದಯಾತ್ರೆ ಬ್ರೇಕ್ ಬಿತ್ತು. ಈಗ ಮತ್ತೊಂದು ತಂಡ ವಕ್ಫ್ ಅಂತ ಹೇಳ್ತಾರೆ, ಹೈಜಾಕ್ ಮಾಡಿದ್ದಾರೆ ವಿಜೇಂದ್ರ ಅಂತ ಹೇಳ್ತಾರೆ. ಹೈಜಾಕ್ ಮಾಡಿಲ್ಲ. ಸನ್ಮಾನ್ಯ ವಿಜೇಂದ್ರ ಅವರು ಏನು ಮೂಡಾದಲ್ಲಿ ಯಶಸ್ವಿ ಹೋರಾಟ ಪಾದಯಾತ್ರೆ ಯಶಸ್ವಿ ಆದರು. ಮತ್ತು ವಾಲ್ಮೀಕಿ ನಿಗಮದ ಹಗರಣ, ನಾಗೇಂದ್ರ ರಾಜೀನಾಮೆ ಕೊಟ್ಟರು, ಭ್ರಷ್ಟಾಚಾರದ ಹೋರಾಟ ಮಾಡಿದರು. ವಕ್ಫ್ ಬೋರ್ಡ್ ಅಂತಂತೂ ಹೋರಾಟ ಮಾಡ್ತಾ ಇದ್ದಾರೆ. 3 ತಂಡಗಳು ರಚನೆ ಮಾಡಿದ್ದಾರೆ. ಅದರಲ್ಲಿ ಮಾಜಿ ಮುಖ್ಯಮಂತ್ರಿಗಳು 3 ಜನ, ಕೇಂದ್ರದ ಸಚಿವರುಗಳು ಮತ್ತು ಹಾಲಿ ಮಾಜಿ MPಗಳು, ಸಚಿವರುಗಳು, ವಿಧಾನ ಪರಿಷತ್ತಿನ ಸದಸ್ಯರು, ಮಾಜಿಗಳು, ಪಕ್ಷ ಮುಖಂಡರುಗಳು ಮತ್ತು ಇವ್ರನ್ನ ಒಳಗೊಂಡಿದ್ದ ತಂಡ ಆಗಿದೆ. ಆ ತಂಡದಲ್ಲಿ ಹೊಂದಾಣಿಕೆ ಮಾಡೋ ಬದಲಾಗಿ ಅದು ವಕ್ಫ್ ಬೋರ್ಡ್ ನಮ್ಮದು, ನಾವೇ ಇದನ್ನು ಮಾಡಿದ್ದು. ಆದರೆ ರಾಜ್ಯದ ಅಧ್ಯಕ್ಷ ಘೋಷಣೆ ಮಾಡೋಕ್ಕಿಂತ ಮುಂಚೆ ನೀವು ಎಲ್ಲ ಒಂದು ಕಡೆ ಸೇರ್ಕೊಂಡು 4 ಜನ ಸೇರ್ಕೊಂಡು ಘೋಷಣೆ ಮಾಡಿದ್ರೆ ಒಪ್ಕೊಳಕ್ಕಾಗುತ್ತಾ? ಸಾಧ್ಯವೇ ಇಲ್ಲ. ನಿಮ್ಮ ಸಪ್ರೇಟ್ ತಂಡ ಇದೇ ರೀತಿ ಮಾಡ್ತಾ ಹೋದ್ರೆ ನಾವು ಅನಿವಾರ್ಯವಾಗಿ ಇವತ್ತು ಒಂದು 17-18 ಜನ ಸೇರಿದ್ದೀವಿ. ಮುಂದೆ ಮತ್ತೆ ನಾವು ತೀರ್ಥ ಸ್ಥಳಗಳಿಗೆ ಭೇಟಿ ಕೊಟ್ಟು ದೇವಿ ದರ್ಶನವನ್ನು ಪಡೆದು ಇನ್ನೂ ಹೆಚ್ಚು ಮಾಜಿಗಳು ಸೇರ್ತೀವಿ, ನೆಕ್ಸ್ಟ್ ಹಾಲಿಗಳು ಸಂಪರ್ಕ ಮಾಡ್ತೀವಿ. ಮತ್ತು ಇದೇ ರೀತಿ ನಾವು ಹೇಳೋದು ಒಟ್ಟಾಗಿ ಹೋಗ್ಬೇಕು. ಶಿಸ್ತು ಕ್ರಮ ಜರುಗಿಸಿ ಅಂತ ನಮಗೇನಿಲ್ಲ. ಅನಿವಾರ್ಯವಾದರೆ ರಾಷ್ಟ್ರೀಯ ನಾಯಕರ ಗಮನಕ್ಕೆ ತರ್ತೀವಿ. ಡೆಲ್ಲಿಗೂ ಭೇಟಿ ಮಾಡಿ ಏನು ಅನಿವಾರ್ಯವಾಗಿ ಏನು ಕರ್ನಾಟಕದ ಪರಿಸ್ಥಿತಿ ಇದೆ. ವಿಜೇಂದ್ರ ಅಧ್ಯಕ್ಷ ಆದಮೇಲೆ ಮಜಬೂತಾಗಿದೆ ಸಂಘಟನೆ. ಯಾರೋ ಕೆಲವರು ಅನಿವಾರ್ಯವಾಗಿ ಸ್ವಾರ್ಥಕ್ಕೋಸ್ಕರ, ಬಾಯಿ ಚಟಕ್ಕೋಸ್ಕರ ಟೀಕೆ ಮಾಡ್ತಾರೆ. ಇದು ಕಡಿವಾಣ ಹಾಕ್ಬೇಕಂತ ಹೇಳಿ ಒತ್ತಾಯ ಮಾಡ್ತೀವಿ. ಇದೇನು ಹೊಸ್ತಲ್ಲ. ರಾಜ್ಯಾಧ್ಯಕ್ಷರಾಗಿ ವಿಜೇಂದ್ರ ಅವರು ಅಧಿಕಾರ ಸ್ವೀಕರಿಸಿ 1 ವರ್ಷ ಆಗ್ತಾ ಬಂತು, 1 ವರ್ಷ ಸಹ ಕಳಿತು. 1 ವರ್ಷ ಆಯಿತು. ಆದ್ರೂ ಸಹ ಇಲ್ಲಿವರೆಗೂ ಆ ಭಿನ್ನರನ್ನ ಸಮಾಧಾನ ಪಡಿಸುವಂತಹ ಕೆಲಸ ಬಿಜೆಪಿಲಿ ಆಗಿಲ್ಲ. ಹಂಗಾರ ಬಿಜೆಪಿ ಹೈಕಮಾಂಡ್ ಅಷ್ಟೊಂದು ವೀಕ್ ಆಗಿದೆಯಾ ಅಂತ? ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರ ಮಟ್ಟದಲ್ಲಿ ಸಂಘಟನೆ ಬಲಿಷ್ಠವಾಗಿದೆ. 3 ಬಾರಿ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಿದ್ದಾರೆ. ಆ ಸಂಘಟನೆ ಬಲಿಷ್ಠ ಇದ್ದದಕ್ಕೆ 3 ಬಾರಿ ಪ್ರಧಾನಮಂತ್ರಿ ಆಗಿದ್ದೀವಿ. ನೋಡಿ ಏನಾಗಿದೆ, ಲೋಕಸಭೆ ಚುನಾವಣೆಗಳು, ಉಪಚುನಾವಣೆಗಳು, ಬೇರೆ ಬೇರೆ ರಾಜ್ಯದ ಚುನಾವಣೆಗಳು, ಸದಸ್ಯತ್ವ ಅಭಿಯಾನ, ಇದರಲ್ಲಿ ಅವರು ಬ್ಯುಸಿ ಆದರೆ ನಾಳೆ 23ಕ್ಕೆ ಮತ ಎಣಿಕೆ ಆಗುತ್ತೆ. ಕರ್ನಾಟಕದಲ್ಲಿ 3 ರಾಜ್ಯದಲ್ಲಿ ಗೆಲ್ತೀವಿ, ಉನ್ನತ ಮಹಾರಾಷ್ಟ್ರ ಮತ್ತು ಪಕ್ಕ ರಾಜ್ಯದಲ್ಲಿ ಗೆಲ್ತೀವಿ. ಕೇಂದ್ರ ನಾಯಕರು ಈ ಕಡೆ ಗಮನ ಹರಿಸ್ತಾರೆ. ಬಲಿಷ್ಠವಾಗಿದೆ ನಮ್ಮ ಸಂಘಟನೆ. ಕೇಂದ್ರದಲ್ಲಿ ಬಲಿಷ್ಠವಾಗಿದೆ, ರಾಜ್ಯದಲ್ಲಿ ಬಲಿಷ್ಠವಾಗಿದೆ. ಈಗ ಯತ್ನಾಳ್ ಮತ್ತೆ ವಿಜಯೇಂದ್ರ ಅವರ ನಡುವೆ ನಡೀತಾ ಇರ್ತಕ್ಕಂಥ ಕೋಲ್ಡ್ ವಾರ್ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ನಲ್ಲಿ ಸಿಕ್ಕಿರ್ತಕ್ಕಂಥ ಕೆಲವೊಂದಿಷ್ಟು ಆಯುಧಗಳನ್ನ ಕೈ ಚೆಲ್ಲುವಂತ ಪರಿಸ್ಥಿತಿ ಬಿಜೆಪಿಗೆ ಬಂದಿದೆಯಾ ಅಂತ ನೋಡಿ. ಈಗ ವಿಜಯೇಂದ್ರ ರಾಜ್ಯದ ಅಧ್ಯಕ್ಷರು ಸಂಘಟನೆ ಮಾಡ್ತಾರೆ. ಪ್ರತಿಪಕ್ಷ ನಾಯಕರಾದಂಥ ಆರ್ ಅಶೋಕ್, ಚಲವಾದಿ ನಾರಾಯಣಸ್ವಾಮಿ ಅಧಿವೇಶನದ ಒಳಗೆ ಹೊರಗೆ ಅವರು ಸಹ ಸರ್ಕಾರಕ್ಕೆ ಬಿಸಿ ಮುಡ್ತಾರೆ. ಒಬ್ಬ ವ್ಯಕ್ತಿ ವರ್ಸಸ್ ಅಂತ ಹೇಳೋದು ತಪ್ಪಾಗುತ್ತೆ. ಮಾಧ್ಯಮ ಸ್ನೇಹಿತರು ಸುಮ್ಮನೆ ಬಿಂಬಿಸ್ತಾ ಇದ್ದೀರಿ. ಅವರು ಸ್ವಯಂ ಘೋಷಿತ ನಾಯಕರು, ಯಾರು ಅವರು ನಾನು ಹೆಸರು ಹೇಳಕ್ಕೆ ಇಚ್ಛೆ ಪಡಲ್ಲ.
ಸ್ವಯಂ ಘೋಷಿತ ನಾಯಕರಾಗಿ ಪ್ರತಿ ದಿವಸ ದಾರಿಲಿ ಬೀದಿಲಿ ಮಾತಾಡ್ತಾರೆ. ಇದರಿಂದ ಪಕ್ಷದ ವರ್ಚಸ್ಸಲ್ಲ, ಅವ್ರ ವರ್ಚಸ್ಸು ಧಕ್ಕೆ ಆಗುತ್ತೆ. ಥ್ಯಾಂಕ್ ಯು. ಇದಿಷ್ಟು ಮಾಜಿ ಸಚಿವರಾಗಿರ್ತಕ್ಕಂಥ ರೇಣುಕಾಚಾರ್ಯ ಅವರ ಮಾತು. ಕ್ಯಾಮರಾಮನ್ ಜಯರಾಮ್ ಜೊತೆ ರಾಘವೇಂದ್ರ ವಿ, ಪವರ್ ಟಿವಿ, ಬೆಂಗಳೂರು.